ಸರ್ ಫ್ಯಾನ್ಸ್ಗಳ ಜೊತೆಗೆ ಸಿನಿಮಾ ನೋಡಿ ಆ ಕ್ರೇಜ್ನ ಅನುಭವಿಸೋದು ನಿಮಗೆ ಹೊಸದೇನಲ್ಲ, ತುಂಬ ಸರಿ ನೋಡಿ ಮಾಡಿದ್ದೀರಿ ಕೂಡ. ಬಟ್ ಈ ಸಿನಿಮಾ ಪರ್ಟಿಕ್ಯುಲರ್ ಬಂದಾಗ ಕಂಪ್ಲೀಟ್ ಆಗಿ ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಜೊತೆ ಒಂದು ಎಮೋಷನ್ ತೊಗೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಇವತ್ತು 7 days ಆಗಿದೆ ಸರ್ ಸಿನಿಮಾ ರಿಲೀಸ್ ಆಗಿ. ಇವತ್ತು ಕೂಡ ಫಾಸ್ಟ್ ಫೀಲಿಂಗ್ ಇದೆ, ಜೊತೆಗೆ ಹೌಸ್ಫುಲ್ ಶೋಸ್ಗಳು ಹೋಗ್ತಾ ಇದೆ. ಈ ಬಗ್ಗೆ ಏನು ಹೇಳ್ತೀವಿ? ಐ ಆಮ್ ವೆರಿ ಹ್ಯಾಪಿ ಸರ್. ಆ್ಯಂಡ್ ಈ ರೆಸ್ಪಾನ್ಸ್ ನಮಗೆ ಸಿಗ್ತಾ ಇರೋದು ಐ ಥಿಂಕ್ ಎಲ್ಲರ ಬ್ಲೆಸ್ಸಿಂಗ್ಸ್ ಇರ್ಬೋದು, ನಿಮ್ಮಂಥವ್ರ ಸಪೋರ್ಟ್ ಇರ್ಬೋದು, ಮೇಲೆ ಕೂತಿರೋ ನನ್ನ ತಾಯಿ ಆಶೀರ್ವಾದ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಫಾಸ್ಟ್ ಫೀಲಿಂಗ್ ಅಂತ ನೀವೇನು ಹೇಳ್ತೀರಿ, ಇದನ್ನು ನೋಡೋದಕ್ಕೆ ಪ್ರತಿಯೊಬ್ಬರು ಸಿನಿಮಾ ಮಾಡೋದು, ಪ್ರತಿ ಕಲಾವಿದರು ಸಿನಿಮಾ ಮಾಡೋದು. ಆ್ಯಂಡ್ ಅವ್ರುಗಳ ಮಧ್ಯೆ ನೋಡಬೇಕು ಅಂತ ನನಗೆ ಅನ್ನಿಸ್ತು. ಬಿಕಾಸ್ ಈ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ನಾನು ವೀಡಿಯೋಸಲ್ಲಿ ನೋಡ್ತಾ ಇದ್ದೆ, ಥಿಯೇಟ್ರಲ್ಲಿ ಬರ್ತಾ ಇರೋ ರೆಸ್ಪಾನ್ಸ್, ಇದನ್ನು ಒಂದ್ಸತಿ ನೋಡೋಣ, ಅದಕ್ಕೆ ಫಸ್ಟ್ ಟೈಮ್ ಇಲ್ಲೇ ನೋಡಿದ್ದು ನಾನು ಇವತ್ತು. ಆ್ಯಂಡ್ ಅಫ್ಕೋರ್ಸ್ ದ ಎಂಟೈರ್ ಮ್ಯಾಕ್ಸ್ ಟೀಮ್ ಇತ್ತು, ಫ್ಯಾಮಿಲಿ ಇತ್ತು, ಎಲ್ಲರೂ ಫ್ಯಾಮಿಲೀಸ್ ಇತ್ತು. ಇಟ್ ವಾಸ್ ವೆರಿ ನೈಸ್. ಇಟ್ಸ್ ಎ ಗ್ರೇಟ್ ಫೀಲಿಂಗ್. ನೀವು ಇದನ್ನು ಕೇಳ್ತಾ ಇರೋದೇ ನನಗೆ ಖುಷಿ ಆಗೋದು. ಅಟ್ಲೀಸ್ಟ್ ನಿಮಗೆ ಸಿನಿಮಾ ಇಷ್ಟ ಆಗಿದೆ ಅಂತ ಅರ್ಥ. ಅಂಥ ಒಂದು ಕತೆ ಪ್ರಯತ್ನದಲ್ಲಿ ಡೈರೆಕ್ಟರ್ 100% ಇರ್ತಾರೆ. ಇವಾಗ ಅವರೇನು ಸುಮ್ಮನೆ ಕೂತ್ಕೊಳ್ಳಲ್ಲ ಸರ್, ಅವರು ಇರ್ತಾರೆ. ಸೊ ಬರೀತಾರಂತ ಅಂದ್ಕೊಳಲ್ಲ. ಅರೆ ಈಗ ಒಬ್ಬ ನಿರ್ದೇಶಕ ಅವರು ಮ್ಯಾಕ್ಸ್ ಮಾಡೋಕ್ಕಿಂತ ಮುಂಚೆ ಅವ್ರನ್ನ ಇಷ್ಟಪಟ್ಟು ಸಿನಿಮಾ ಮಾಡೋಕ್ಕೆ ಹೋದವ್ರು ನಾನು ಆವಾಗಲೇ ನಂಬಿದ್ದೀನಿ. ಈಗ ಮಾಡೋದಲ್ಲೇ ಇರ್ತೀವ ಹೇಳಿ? ಐ ಹ್ಯಾವ್ ಬಿಲೀವ್ಡ್ ಹಿಮ್ ಲಾಂಗ್ ಬ್ಯಾಕ್, ಈವನ್ ಬಿಫೋರ್ ವಿ ಸ್ಟಾರ್ಟೆಡ್ ದ ಶೂಟ್. ಸೊ ಬಿಲೀವಿಂಗ್ ಫಾರ್ ಎ ಪ್ರೀಕ್ವಲ್ ಆರ್ ಅ ಸೀಕ್ವಲ್ ಗೋಸ್ ಔಟ್ ಆಫ್ ದ ಎಲ್ಲ ವಿಲ್ ಡೂ ಇಟ್. ಸರ್ ಪ್ರಿಯಾ ಮೇಡಮ್ ಸೆಕೆಂಡ್ ಟೈಮ್ ಈ ಥಿಯೇಟ್ರಿಗೆ ಬಂದು ಮತ್ತೆ ನಿಮ್ಮ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ರು. ಸೊ ಅವ್ರು ಎಷ್ಟು ಖುಷಿಯಾಗಿದ್ದಕ್ಕೆ ಸೆಕೆಂಡ್ ಟೈಮ್ ಬಂದಿದ್ದು. ಇಲ್ಲಾಂದ್ರೆ ನೀನು ಹೋಗು, ನಾನು ಮನೇಲಿ ಇರ್ತಿರೋದು. ಬಟ್ ಎಲ್ಲರೂ ಬಂದಿದ್ದಾರೆ. ಲಾಡ್ ಆಫ್ ಇವತ್ತು ನನಗೆ ಗೊತ್ತಿರೋ ಎಷ್ಟೋ ಕ್ರೋಡ್ 5-6 ಸತಿ ನೋಡಿದ್ದಾರೆ ಆಲ್ರೆಡಿ. ಡೈಲಾಗ್ ಎಲ್ಲ ಹೇಳ್ತಾ ಇದ್ದಾರೆ ಕೂತ್ಕೊಂಡು. ದಿಸ್ ಇಸ್ ವೆರಿ ನ್ಯೂ ಟು ಮೀ. ಅದು ಬರೋಕ್ಕಿಂತ ಮುಂಚೆ ಇಲ್ಲಿ ಡೈಲಾಗ್ ಹೇಳ್ತಾ ಇದ್ದಾರೆ ಎಲ್ಲರೂ. ಸೊ ಇಟ್ ಇಸ್ ವೆರಿ ಓವರ್ವೆಲ್ಮಿಂಗ್. ಯಾರಿಲ್ಲ ಮಂಜು ಅವರು ಡೈಲಾಗ್ ಬರೆದಿರೋರು. ಐ ಥಿಂಕ್ ಹೀ ಶುಡ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ಬಿಕಾಸ್ ಇವ್ರದ್ದು ಇವಾಗ ನಮ್ಮ ನಟನೆ ಮೆಚ್ಬೋದು, ಇನ್ನೊಂದು ಮೆಚ್ಬೋದು, ಡೈರೆಕ್ಷನು, ಸ್ಕ್ರೀನ್ ಪ್ಲೇ. ಡೈಲಾಗ್ ರೈಟ್ರಿಗೆ ಹಬ್ಬನೂ ಅವ್ರದ್ದು ಡೈಲಾಗ್ ಬರೋಕ್ಕಿಂತ ಮುಂಚೆ ಒಬ್ಬ ಅದು ಹೇಳ್ತಾ ಇರೋದಲ್ವ. ಸೊ ಐ ಥಿಂಕ್ ಆ ವಿಚಾರದಲ್ಲಿ he should also be very happy. He is written very well in Tamil, which was supported. I think it's a Max ಬಂದ್ಬಿಟ್ಟು ಒಬ್ಬರ ಪ್ರಯತ್ನ ಅಲ್ಲ ಸರ್. ಐ ಥಿಂಕ್ it's a collective effort of ತುಂಬ ಜನದ್ದು. And probably because ಅಲ್ಲಿ ನಾನು ನೋನ್ ಫೇಸ್ ಇರೋದ್ರಿಂದ it looks like I led the team, but I think he is the captain and he will be. ಸುದೀಪ್ ಸರ್, ಈಗ ಮಗಳು ಸಿನಿಮಾ ನೋಡಿದಾಗ ಹೊಗಳಲ್ಲ ಅಂತ ಹೇಳಿದ್ರಿ ನೀವು, ಕ್ರಿಟಿಕ್ಸೇ ಜಾಸ್ತಿ ಕೊಡೋದು ಅಂತ. ಈ ಸಿನಿಮಾದಲ್ಲಿ ಯಾವುದಾದ್ರೂ ಆ ಥರ ಪ್ರಯತ್ನ ಆಯಿತು ಸರ್? ಇಲ್ಲ, ಹೊಗಳ ಅಂತ ಹೇಳಿನಮ್ಮ. ಯಾವುದಕ್ಕೆ ಹೊಗಳಬಾರ್ದು, ಅದಕ್ಕೆ ಅವ್ರು ಅನಾವಶ್ಯಕ ಅಯ್ಯೋ ಅಪ್ಪನ ಫಿಲ್ಮ್ ಅಂದ್ಕೊಂಡು ಅಷ್ಟೆಲ್ಲ ಮಾತಾಡಲ್ಲ ಅವರು. ಮುಖದ ಮೇಲೆ ಹೇಳ್ತಾರೆ ಚೆನ್ನಾಗಿಲ್ಲ ಅಂದರೆ. ದಿಸ್ ಫಿಲ್ಮ್ ಶಿ ಈಸ್ ಆಲ್ರೆಡಿ ಸೀನ್ ಇಟ್ 3 times ಆ್ಯಂಡ್ ಶಿ ಲವ್ಡ್ ಇಟ್. ಆ್ಯಂಡ್ ಅವ್ರು ಹಾಡಿದ್ದು ಅವರಿಗೆ ಸರ್ಪ್ರೈಸಾಗಿ ಇಟ್ಟಿದ್ದೆ ನಾನು. ಸೊ ಶಿ ಲವ್ಡ್ ಇಟ್. ಸರ್ ಈ ಥರ ಸಿನಿಮಾಗಳು ಸಕ್ಸಸ್ಫುಲ್ ಆಗಿ ಅಂದರೆ ಈಗ ಹೋಗ್ತಾ ಇದ್ದಾಗ ಡಿಸ್ಟ್ರಿಕ್ಟ್ ಹೋಗೋದು, ಫ್ಯಾನ್ಸ್ಗಳನ್ನ ಮೀಟ್ ಮಾಡೋದು, ಅಲ್ಲಿ ಹೋಗಿ ಮೀಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ. ಆ ಥರ ಪ್ಲಾನಿಂಗ್ ಇದೆಯಾ ಸರ್? ಅಂದರೆ ವಿ ಹ್ಯಾವ್ ಟು ಸಿಟ್ ಸರ್. ಇವಾಗ 1 step ಅಟ್ ಅ ಟೈಮ್ ಅಂತ ನಾವೇನು ಹೇಳ್ತೀವಿ. ಐ ಥಿಂಕ್ 1 step ವಾಸ್ ದ ಫಸ್ಟ್ ವೀಕ್. ಇವರೇ ಒಂಚೂರು ಮೈಕ್ ಕೆಳಗಿದೆ. 1 step ಅಟ್ ಅ ಟೈಮ್ ಅಂತ ಇದೆ. ಸೊ ಈಗ ಸೆಕೆಂಡ್ ವೀಕ್ ಏನು ಮಾಡಬೇಕು, ಐ ಥಿಂಕ್ ದ ಟೀಮ್ ಇಸ್ ಡಿಸೈಡಿಂಗ್. ಟೀಮ್ ಏನು ಡಿಸೈಡ್ ಮಾಡ್ತಾರೋ ಅವ್ರ ಒಟ್ಟಿಗೆ ಮಾಡೋಣ. ನಾವು ಸರ್ ಉತ್ತರ ಕರ್ನಾಟಕದಲ್ಲಿ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಒಂದ್ಸರಿ ನೀವು ಆ ಕಡೆ ಬರ್ಬೇಕನ್ನೋ ನನ್ನ ಆಸೆ. ಎಷ್ಟು ಸಲ ಬಂದಿದ್ದೀವಿ, ಬಂದಾಗ ನೀವೇ ನಮ್ಮನ್ನು ನೋಡಿಲ್ಲ ಕರೆಕ್ಟಾಗಿ. ಫಿಲಮ್ ರಿಲೀಸ್ ಆಗಿದೆಯಲ್ಲ, ಒಂದ್ಸರಿ ಬರ್ತೀವಿ. ಅಫ್ಕೋರ್ಸ್ ಸರ್, ಇವಾಗ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ರೆ 1-2 ಭಾಗ ಅಂತಲ್ಲ, ಸುಮಾರು ಕಡೆ ಹೋಗಬೇಕಾಗುತ್ತೆ. ಅದನ್ನು ಪ್ಲ್ಯಾನ್ ಮಾಡ್ತಾರೆ, ಟೀಮ್ ಪ್ಲ್ಯಾನ್ ಮಾಡಿದ್ರೆ ಐ ವಿಲ್ ಉತ್ತರ ಕರ್ನಾಟಕ ಏನೇ ಅಂದ್ರೂ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ನೀವು ಏನೇ ತೊಗೊಳಕ್ಕೆ ಹೋದ್ರು ಎಲ್ಲ ಕರ್ನಾಟಕ ಸರ್. ಕರ್ನಾಟಕದಲ್ಲಿ ಇರೋವರೆಗೂ ಎಲ್ಲ ಊರು ನಮ್ಮದೇ. ನಿಮಗೆ ಆದಂಥ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಬಯಸ್ತಾರೆ ಸರ್ ನಿಮ್ಮನ್ನ ನೋಡಬೇಕು. ಖಂಡಿತ ಹೋಗ್ತೀನಿ ಸರ್. ಮೊನ್ನೆ ಎಲೆಕ್ಷನ್ ಅಂತ ಬಂದಾಗಲೂ ಐ ಥಿಂಕ್ ಲಾಸ್ಟ್ ಇಯರ್ ಇವೆಂಟ್ ಅದೊಂದು ಆಪರ್ಚುನಿಟಿ ಆಯಿತು ಆ್ಯಕ್ಚುಲಿ ಎಲ್ಲರನ್ನು ಭೇಟಿ ಮಾಡೋಕ್ಕೆ, ಎಲೆಕ್ಷನ್ ಅನ್ನೋ ಒಂದು ಹೆಸರಲ್ಲಿ. ಆ್ಯಂಡ್ ಈಗ ಸಿನಿಮಾ ಹೆಸರಲ್ಲಿ ಐ ಥಿಂಕ್ ಐ ವಿಲ್ ಗೋ ನಾವು. ಅದನ್ನು ಒಂದ್ಸರಿ ಟೀಮ್ ಹೊತ್ತು ಕುತ್ಕೊಂಡು ಮಾತಾಡೋಣ. ಅವೈಲಬಿಲಿಟೀಸ್ ಆ್ಯಂಡ್ ಎಲ್ಲ ಇವತ್ತಿನ ಪರಿಸ್ಥಿತಿಗಳಲ್ಲಿ ತುಂಬ ಅದಕ್ಕೆ ಪ್ರೋಟೋಕಾಲ್ಸ್ ಇದೆ, ಪರ್ಮಿಷನ್ಸ್ ಇದೆ, ಅದೆಲ್ಲ ತೊಗೊಂಡು ಹೋಗಬೇಕಾಗುತ್ತೆ. ಈಗ ಏನಾಗುತ್ತೆ, ಎಲೆಕ್ಷನ್ ಅಂತ ಬಂದಾಗ ಅಲ್ಲಿ ಇನ್ವಾಲ್ವ್ ಆಗಿರೋದೇ ರಾಜಕೀಯ ಅಂತ ಇನ್ವಾಲ್ವ್ ಆದಾಗ ಏನಾಗುತ್ತೆ, ಎಲ್ಲ ಪರ್ಮಿಷನ್ಸ್ ಆಟೋಮೆಟಿಕ್ ಆಗೋಗ್ತವೆ. ಈಗ ನಾವುಗಳು ಹೋಗಬೇಕು ಅಂದರೆ ಏನೋ ಅಡಚಣೆಗಳು ಬರ್ತಾವೆ ಗೊತ್ತಿಲ್ಲ, ಅದನ್ನೆಲ್ಲ ದಾಟ್ಕೊಂಡು ಒಂದೆಲ್ಲರೂ ಭೇಟಿ ಮಾಡೋಕ್ಕೆ ಹೋಗಬೇಕಾಗುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.